ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಒಂದು ಕೊರಿಯರ್ ಬಂದಿದೆ. ಕೊರಿಯರು ಇಸ್ಕೊಂಡಾದ್ಮೇಲೆ ಏನು ಎತ್ತ ಅಂತ ಹೇಳ್ತೀನಿ. ಬನ್ನಿ ಇವಾಗ ಫಸ್ಟ್ ಕೊರಿಯರ್ ಇಸ್ಕೊಳ್ಳೋಣ. ಈ ಮಂತ್ ಇಲ್ಲ ಅಂದರೆ ಫೆಬ್ರವರಿ ಮಂತು ಒಂಥರ ಗಿಫ್ಟ್ ಕೊಡೋ ದಿನ ಅಂತ ಅನ್ಕೊಳ್ಳಿ. ಆ ಥರ ಇರುತ್ತೆ. ಫಸ್ಟ್ ಕೊರಿಯರ್ ಇಸ್ಕೊಳ್ಳೋಣ ಬನ್ನಿ. ಬಂದಿರೋ ಒಂದು ಪಾರ್ಸಲ್ ಇಸ್ಕೊಂಬೇಡ. ನಾನು ಈ ಒಂದು ವೆಬ್ಸೈಟಲ್ಲಿ ಫಸ್ಟ್ ಟೈಮ್ ಆರ್ಡ್ರ್ ಮಾಡ್ತಿರೋದು, ಅದಕ್ಕೆ ಇವರು ಕೇಳ್ತವ್ರೆ ಪಕ್ಕನ ನೋಡಿ. ಆಮೇಲೆ ಡೆಲಿವರಿ ಆಗ್ಬಿಟ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ಏನೂ ಮಾಡೋಕ್ಕಾಗಲ್ಲ. ಅದು ಓಪನ್ ಆದಮೇಲೆ ನನಗೇನಾದರೂ ಅದು ಚೆನ್ನಾಗಿ ಏನೋ ಒಂಥರ ಸ್ಕ್ಯಾಮ್ಗೆ ಅನ್ಸಿದ್ರೆ ಆ ಪೇಜ್ನ ರಿಪೋರ್ಟ್ ಮಾಡಿಬಿಟ್ಟು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಷ್ಟೇ. ಇವಾಗ ಓಪನ್ ಮಾಡ್ತಾರೆ ನನ್ನ ಮುಂದೆನೇ. ಆ್ಯಂಡ್ ಇದೊಂಥರ ಗಿಫ್ಟು. ಸೊ ಫಸ್ಟ್ ಟೈಮು ನಾನು ಇದನ್ನು ಮನೆಗೆ ತರಿಸ್ತಾ ಇರೋದು. ಇಲ್ಲೇ ಓಪನ್ ಮಾಡಿಸ್ಬಿಡ್ತೀನಿ. ಬಟ್ ನಿಮಗೆ ಇಲ್ಲಿ ತೋರಿಸಲ್ಲ, ನಾನು ನೋಡ್ಕೊತೀನಿ. ನೋಡಿ, ನಮ್ಮ ಡ್ಯಾಡಿನೂ ಬಂದುಬಿಟ್ರು. ಈ ಗಿಫ್ಟು ಅವರಿಗೆ ರಿಲೇಟೆಡು, ಬಟ್ ಅವರೇ ನನ್ನ ಕಣ್ಣು ಮುಂದೆನೇ ಅವರೇ. ಎಸ್, ಡನ್. ಇದೆ ಆನೆಸ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ನೋಡಿ, ನನ್ನ ಕಣ್ಣು ಮುಂದೆ ನಮ್ಮ ಅಪ್ಪನೇ ಅವರೇ. ಏನಿಲ್ಲ, ಈಗ ಹೆಂಗಿದ್ರು ಅವ್ರಿಬ್ರು ಮುಂದೆನೇ ಓಪನ್ ಮಾಡಿಸ್ಬೇಕು. ಬನ್ನಿ ಓಪನ್ ಮಾಡಿಸುವ. ಬಂದಿತ್ತಷ್ಟೇ ನನಗ ಓ ಹಂಗಾರೆ ನಮಗೇನಾ ಅಂತ ಹೇಳ್ತೈತೆ. ಇವ್ರಿಗೇನೆ, ನಮ್ಮ ಡ್ಯಾಡಿ ಮಮ್ಮಿಗೆ. ನೋಡೋಣ ಇದರಲ್ಲಿ ಇವಾಗ ಹೊಸದಾಗಿ ಅನ್ಬಾಕ್ಸ್ ಮಾಡಿ ಓಪನ್ ಮಾಡಿ ಇಬ್ರು ಮುಂದೆ, ಸಾರಿ ಅವರಿಬ್ಬರೇ ಓಪನ್ ಮಾಡಿ. ಈಗ ಹೆಂಗೆ ಓಪನ್ ಆಗಿದೆ, ಮತ್ತೆ ವಾಪಸ್ ಒಳಗಡೆ ಹಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಮತ್ತೆ ವಾಪಸ್ ಒಳಗಡೆ ಹಾಕ್ಬಿಟ್ಟು ಮತ್ತೆ ಅನ್ಬಾಕ್ಸ್ ಮಾಡಿಸ್ತೀನಿ. ಸೂಪರ್. ಹಾಯ್ ಮಾಮ್, ಹೌ ಆರ್ ಯು? ಕ್ಯೂರಿಯಾಸಿಟಿಯಿಂದ ಹೊಡ್ಬತ್ತವ್ರೆ. ಆಕಸ್ಮಿಕ ನೋಡಿ ಆ್ಯಂಡ್ ಕೋ ಇನ್ಸಿಡೆಂಟ್ ನೋಡಿ, ನನಗೆ ಈ ಪಾರ್ಸಲ್ ಬರ್ತಾ ಇದೆ. ನಮ್ಮ ಡ್ಯಾಡಿನೂ ಬರ್ತವ್ರೆ. 100 ಜನ್ಮ ಕೂಡಿ ಬಾ. ಇಟ್ಸ್ ಅ ಕೋ ಇನ್ಸಿಡೆಂಟ್. ಇವಾಗಲೇ ಪಾರ್ಸಲ್ ಬಂದಿದ್ದು, ಇವಾಗಲೇ ಅಪ್ಪ ಬಂದರು, ನಮ್ಮ ಅಮ್ಮನೂ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಇಲ್ಲೇ ಓಪನ್ ಮಾಡಿಸ್ಬೇಡ. ಗೈಸ್, ಒಂಥರ ಖುಷಿ ಆಗ್ತಿದೆ. ಏನಕ್ಕಂದ್ರೆ ಎಷ್ಟು ಕೋ ಇನ್ಸಿಡೆಂಟ್ ನೋಡಿ. ನಾನು ಡೆಲಿವರಿ ಆಗಿದ್ದು ಇದೇ ಟೈಮಲ್ಲಿ ಅದನ್ನ ಓಪನ್ ಮಾಡಿಸ್ದೆ. ನಮ್ಮ ಅಪ್ಪ ಹಿಂಗೆ ಪಾಸ್ ಆದ್ರು. ಈಗ ನಮ್ಮ ಅಮ್ಮ ಅವರೇ, ನಮ್ಮ ಅಪ್ಪ ಅವರೇ. ಹೌದಾ? ಸೊ ಇನ್ನೇನೋ ಕೆಲವೇ ದಿನಗಳಲ್ಲಿ ನಮ್ಮ ಅಪ್ಪ ಮತ್ತೆ ಅಮ್ಮಂದು 25th ಆನಿವರ್ಸರಿ ಬರ್ತಿದೆ. ಅದ್ರ ರಿಲೇಟೆಡೇ ಇದೊಂದು ಗಿಫ್ಟು. ಲೆಟ್ಸ್ ಸಿ, ಓಪನ್ ಮಾಡ್ತಾರೆ ಈಗ ಅವರೇ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಬುಕ್ ಮಾಡಿರೋದು ಆ್ಯಂಡ್ ಫಸ್ಟ್ ಟೈಮೇ ಬಂದಿರೋದು. ನೋಡೋಣ ಯಾವ ಥರ ಇದೆ ಅಂತ. ಒಂದು ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿರ್ಬೋದು ಅಂತ. ಫಸ್ಟ್ ಕೇಳ್ಬೇಡ ಏನಿರ್ಬೋದು ಅಂತ. ಏನಿರ್ಬೋದು ಅಂತ ಅದೇ ಗೊತ್ತಾಗ್ತಿಲ್ವೇ. ಏನೋ ನಿಮ್ಮ ಅಪ್ಪಂಗೆ ಏನೋ ಇಬ್ರಿಗೂ ಸೇರ್ಸಿ ಅಂತ ಹೇಳಿದ್ದೀನಿ. ಏನಿರುತ್ತೆ? ನೋ ಗೆಸ್. ಮಾ ನಿಂಗೆ ಹಿಂಗ್ ಅಂತರಾಳದಲ್ಲಿ ಕೂತಿದ್ದೀರಾ ಇಬ್ರು? ಓಪನ್ ಮಾಡಿ, ಹಿಂಗ್ ಓಪನ್ ಮಾಡಿ. ಅಡ್ರೆಸ್ ಇದೆ. ಎಸ್, ಲೆಟ್ಸ್ ಅನ್ಬಾಕ್ಸ್ ದಿಸ್. ನಾನ್ ಬೇಡ, ನಾನ್ ಬೇಕಾದ್ರೆ ಆಮೇಲೆ ಇದ್ರೆ ಆಯ್ತು. ಇರ್ಲಿ ಪರವಾಗಿಲ್ಲ. ಇದು 25th ಆನಿವರ್ಸರಿ ನಮ್ಮ ಅಪ್ಪ ಅಮ್ಮದು. ನಾನ್ ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ರಿ ಬಂದ್ರೆ ಆಯ್ತು. ಇರ್ಲಿ ಪರವಾಗಿಲ್ಲ. ಇನ್ನು ಹೋಗ್ತಾ ಎಷ್ಟು ಬರುತ್ತೋ ಏನ್ ಕತೆನೋ ಯಾರಿಗ ಗೊತ್ತು. ದುಡ್ಡೆಲ್ಲ ಖಾಲಿ ಮಾಡ್ತಾರೆ ಅಂತ ಬೈತಾರೆ. ಸೊ ಈ ಗಿಫ್ಟ್ ಏನಂದ್ರೆ, ಒಂದು ಎಲೆ ಇರುತ್ತಲ್ಲ, ಒರಿಜಿನಲ್ ಎಲೆ ಇರುತ್ತಲ್ಲ, ಆ ಎಲೆಯಲ್ಲಿ ಅವರು ಮಾಡಿರೋದು. ಅದು ಫೋಟೋ ಹಾಕ್ಬಿಟ್ಟು ಅವ್ರು ಮಾಡಿರೋದು. ಗೈಸ್ ಆನ್ ಮಾಡ್ತಾರೆ, ನೋಡೋಣ ಹೇಗಿರುತ್ತೆ ಅಂತ. ಓ ಮಾಮ್ ನೋಡು, ಆ ಥರ ಪಾಪ ಸಿಂಪಲ್ ಆಗಿರ್ಬೇಕು, ಸಿಂಪಲ್ ಅಂಡ್ ಕ್ಯೂಟ್ ಆಗಿರ್ಬೇಕು. ಚೆನ್ನಾಗೈತೆ. ನಿಮ್ಮ ಮನೆ ಅಪ್ಪನೇ ಚೆನ್ನಾಗಿಲ್ಲ. ಅಪ್ಪ ಚೆನ್ನಾಗಿಲ್ವಂತೆ. ಇದು ವಿತೌಟ್ ಲೈಟ್ ಒಂದ್ ಬರುತ್ತೆ, ಇದು ವಿತ್ ಲೈಟ್ ಒಂದ್ ಬರುತ್ತೆ. ಹೇಗನ್ಸ್ತು ಬಾಬಾ? ಚೆನ್ನಾಗಿದ್ಯಾ? ಹೆಂಗೆ? ಚೆನ್ನಾಗಿದೆ. ಮುಖ ಕಾಣಿಸ್ತದ ದೂರಕ್ಕೆ. ಆರಾಮಾಗಿ ಕಾಣಿಸ್ತಿದೆ. ಏನ್ ಮಾಮ್? ನಂಗೆ ಹೇಳಿದ್ರೆ ನಾನು ಯಾವ್ದು ಅಂತ ನೋಡ್ತಾ ಇದ್ದೆ. ಹೇಳ್ಬಿಟ್ಟು ಮಾಡೋದನ್ನ ಸರ್ಪ್ರೈಸ್ ಅಂತಾರ, ಏನಂತಾರೆ ಬೇರೆದದು. ನಮ್ಮಪ್ಪ ಚೆಕ್ ಮಾಡ್ತಾರೆ. ಇದರದ್ದು ಕ್ಲಿಪ್ ನಾನು ತೆಗಿತೀನಿ, ಅಂದ್ರೆ ಮ್ಯೂಸಿಕ್ ಎಲ್ಲ ಹಾಕ್ತೀನಿ, ಒಂದು ಶಾರ್ಟ್ ತಗೊಂಡು. ಈಗ ಒಬ್ಬೊಬ್ರನ್ನೇ ಕೇಳೋಣ ಹೇಗಿತ್ತು ಅಂತ. ಮಾಮ್, ನೀನಿಂದಾನೆ ಸ್ಟಾರ್ಟ್ ಆಗ್ಲಿ ಫಸ್ಟ್. ಹೇಗಿತ್ತು? ಕಮ್ ಆನ್ ಟೆಲ್ ಮಿ. ಸೂಪರ್ ಆಗಿತ್ತು. ಆಮೇಲೆ ಹೆಂಗಿದ್ದೆ ನೀನ್ ನೋಡಕ್ ಅದ್ರಲ್ಲಿ? ನಾನೇ ಚೆನ್ನಾಗಿಲ್ಲ, ಪರವಾಗಿಲ್ಲ. ನಿಮ್ಮ ಅಪ್ಪನೇ ಚೆನ್ನಾಗಿಲ್ಲ.
ನೋಡ್ ಪಾಪ ನಿನ್ನೆ ಚೆನ್ನಾಗಿಲ್ಲ. ಚೆನ್ನಾಗಿದ್ದೀನಿ, ಮಮ್ಮಿನೇ ಚೆನ್ನಾಗಿಲ್ಲ. ಹಾ ನನಗೆ ಪಪ್ಪ ಇಷ್ಟ ಆಯ್ತು. ಓ ಏನ್ ಹೇಳ್ತೀಯಮ್ಮ. ನಮ್ಮ ಏಯ್, ಬಿಡು, ಬಿಡು. ಡ್ಯಾಡಿ ಹೇಗ್ ಅನ್ಸ್ತು? ಓಕೆ, ಸೂಪರ್. ಇಲ್ಲಿ ನೋಡಿ ಹೇಳು. ಹೊಸ ಇದಕ್ಕೆ ಲಾಕ್ ಕೇಕ್ ಏನಿಲ್ಲ ಇಡೋದು. ಅದೇ ಸ್ಟ್ಯಾಂಡು ಹಂಗೆ ಇಡೋದು. ಹಾ ಚಿಕ್ಕಿ ಚಿಕ್ಕಿ ಜಿಗ್ಗಿ ಚಿಕ್ಕಿ. ಸೂಪರ್ ಸೂಪರ್ ಸೂಪರ್, ಖುಷಿ ಆಯ್ತು. ಅಂಡ್ ಚೆನ್ನಾಗಿದೆ, ಅದು ನೋಡೋದಿಕ್ಕೆ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋದು ಕೊಡ್ತಾ ಇದ್ದೆ. ಎಲ್ಲಿ ಏನು ಅಂತಲ್ಲ ಬೇಕಾದ್ರೆ ಆಮೇಲೆ ಹೇಳಿದ್ರೆ ಆಯ್ತು. ಈಗ ಸದ್ಯಕ್ಕೆ ಅದರದ್ದು ಒಂದು ಶಾರ್ಟ್ ಕ್ಲಿಪ್ ಅಂದ್ರೆ ಯಾವ ತರ ಇದೆ, ಹೆಂಗ್ ಡಿಸೈನ್ ಮಾಡಿದ್ದಾರೆ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಹೆಂಗಂದ್ರೆ ಯಾವುದು ಕೂಡ ಯಾರಾದ್ರೂ ತಗೊಂಡಿರೋದನ್ನ ತಗೊಳಕ್ ಹೋಗಲ್ಲ. ನನಗೆ ಅದು ಏನಾದ್ರು ಕಣ್ಣಿಗೆ ಕಾಣಿಸಿದ್ದು ಇಷ್ಟ ಆಯ್ತು, ಆ ಪೇಜ್ ಟ್ರಸ್ಟೆಡ್ ಅನ್ಸಿದ್ರೆ ಪಟ್ ಅಂತ ಮಾಡ್ಬಿಡ್ತೀನಿ. ಅಂಡ್ ಈ ಒಂದು 25th ಆನಿವರ್ಸರಿಗೆ ನನಗೆ ಅದು ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ನಮ್ಮ ಮನೆಗೆ ಇದುವರೆಗೂ ಈ ತರದ ಗಿಫ್ಟು ಯಾವತ್ತೂ ಬಂದಿರಲಿಲ್ಲ. ಅಂಡ್ ಫೈನಲಿ ನಾನು ತರಿಸಿ ಇಬ್ರು ಖುಷಿ ಪಡಿಸಿದ್ದೀನಿ ಮಾಮ್. ಸೊ ಚಂದ್ರಾಪಟ್ಟಣದ ಪುರಿ, ಕಡಲೆಪುರಿ, ಚಂದ್ರಾಪಟ್ಟಣದ ಕಡಲೆಪುರಿ ತುಂಬಾ ಸೂಪರ್ ಆಗಿರುತ್ತೆ. ಹಾಗಾಗಿ ಅದನ್ನ ಓಪನ್ ಮಾಡಿ ತಿಂತಾ ಇದ್ದೀನಿ. ಅಂದ್ರೆ ನಮ್ಮ ಊರಿಗೆ ಹೋದಾಗೆಲ್ಲ ಪುರಿ ಫಿಕ್ಸು ತಗೊಂಬರೋದು. ಐಸ್ ಲಿಟ್ರಲಿ ಸೈಕ್ ಆಗಿದೆ, ತುಂಬಾ ಇಷ್ಟ ಆಯ್ತು. ನಿಮ್ಗೆ ಹೇಗಿತ್ತು ಈ ಒಂದು ಗಿಫ್ಟ್? ನಿಮಗೆ ನೋಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ನ ತಿಳಿಸಿ. ಇವಾಗ ಸ್ಟಾರ್ಟ್ ಮಾಡಿದ ಬ್ಲಾಗು ನಾನು ಮಾರ್ನಿಂಗ್ ಮಾಡೋಣ ಅಂತ ಅನ್ಕೊಂಡೆ, ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ ಹಂಗೆ ಅನ್ಕೊಂಡೆ. ಬಟ್ ಇರಲಿ, ಅದು ಗಿಫ್ಟ್ ಬಂದಾಗ ಹೆಂಗಿದ್ರು ನಮ್ಮ ಅಪ್ಪ ನೈಟ್ ಬರೋದು ಒಂದು 7 ಗಂಟೆ ಆಗುತ್ತೆ ಅನ್ಕೊಂಡು ನೈಟ್ ಮಾಡೋಣ ಅಂತ ಅನ್ಕೊಂಡೆ. ಅಚಾನಕ್ಕಾಗಿ ಇವಾಗ ಬಂತು, ನೋಡಿದ್ರೆ ನನ್ನ ಕಣ್ಮುಂದೆ ನಮ್ಮ ಡ್ಯಾಡಿ. ಕೋ ಇನ್ಸಿಡೆಂಟ್, ಏನು ಮಾಡೋಕ್ಕಾಗಲ್ಲ. ಈಗ ಇದು ನಾನು ಇವು ನೋಡಾಯ್ತು, ನಾನು ನೋಡಾಯ್ತು, ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ನೋಡೋಣ ನಿಮಗೆ ಇಷ್ಟ ಆಯ್ತಾ ಈ ಒಂದು ಫೋಟೋ ಫ್ರೇಮ್, ಅಥವಾ ಇದು ಏನು ಹೆಸರು ಅಂತ ಗೊತ್ತಿಲ್ಲ, ಬಟ್ ಈ ಒಂದು ನಿಮ್ಗೆ ಇಷ್ಟ ಆಯ್ತಾ ಅಂತ ಲೆಟ್ಸ್ ಸಿ. 999 ಅದು ಲೈಟ್ ವಿತೌಟ್ ಲೈಟ್ ಬಂದ್ಬಿಟ್ಟು 1200 ರೂಪಾಯಿ, ವಿತ್ ಲೈಟ್ ಒಂಚೂರು ಕಾಸ್ಟ್ಲಿ ಅಷ್ಟೇ. ಇರೋದೊಂದು ಜೀವನ, ಖುಷಿಯಾಗಿರ್ಬೇಕು. ಅದರದ್ದು ಬಾಕ್ಸ್ ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ನಾನು ಕೆಳಗಡೆ ಓಪನ್ ಮಾಡಿದ ತಕ್ಷಣ ಖುಷಿ ಆಯ್ತು. ಒಟ್ಟಲ್ಲಿ ಒಂಥರ ಚೆನ್ನಾಗಿ ಬಾಕ್ಸ್ ಪ್ಯಾಕಿಂಗ್ ಒಳ್ಳೆ ಮಾಡಿದ್ರು. ಅವರೇ ಕೇಳಿದ್ರು ಏನೋ ಡೆಲಿವರಿ ಅವರು, ನೋಡಿ ಏನಾದ್ರು ಸ್ಕ್ಯಾಮ್ ಗೇಮ್ ಏನು ಅಂತ. ಇಲ್ಲ, ನನಗೆ ಯಾಕೋ ಆ ಥರ ಅನಿಸಿಲ್ಲ. ಮೇ ಬಿ ಟ್ರಸ್ಟೆಡ್ ಇರಬೇಕು, ಅದಕ್ಕೆ ನಾನು ಮಾಡಿರೋದಂತ ಅನ್ಕೊಂಡು ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನಿಮಗೆ ನೋಡೋಣ, ನನಗೆ ಅದು ಸುಮ್ಮನೆ ಪ್ರಮೋಷನ್ ಆಗ್ಬಿಡುತ್ತೆ, ಯಾಕಬೇಕು ನೋಡೋಣ. ನನಗೆ ಕಮೆಂಟಲ್ಲಿ ಯಾರಾದ್ರೂ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಬ್ರೋ ಹೇಳಿ ಅಂತ ಕೇಳಿದ್ರೆ ಲೆಟ್ ಮೀ ಇನ್ಫಾರ್ಮ್ ಎಲ್ಲಿಂದ ಬುಕ್ ಮಾಡಿದೆ, ಎಲ್ಲಿಂದ ತರಿಸ್ತೆ ಅಂತ. ಈಗ ಸದ್ಯಕ್ಕೆ ಮುಂದಿನ ಮಾತಿನ ಕತೆ ಹೋಗೋಣ. ಗಿಫ್ಟ್ ಆಯ್ತು. ಇವತ್ತು ಡೇಟು 29. ಸೊ ಫೆಬ್ರವರಿ 10ಗೆ 25th ಆನಿವರ್ಸರಿ. 1 ಇಯರ್ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಅಂಡ್ 25th ಆನಿವರ್ಸರಿ ಫೆಬ್ರವರಿ 10ಗೆ ಮಾಡ್ಕೋತವ್ರೆ. ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಉಡುಗೊರೆ ಅಷ್ಟೇ. ನಾನೇನಾದ್ರು ಕೋಟ್ಯಾಧೀಶ್ವರ ಆಗ್ಬಿಟ್ಟಿದ್ರೆ ನಮ್ಮ ಅಮ್ಮಗೆ ಚಿನ್ನ ತಂದು ಕೊಡ್ತಿದ್ದೆ. ಚಿನ್ನ ನಮ್ಮ ಅಮ್ಮಗೆ ಚಿನ್ನದ ಮೇಲೆ ಆಸೆ. ನಾನು ಕೋಟ್ಯಾಧೀಶ್ವರ ಆಗ್ಬಿಟ್ಟಿದ್ರೆ, ಅಲ್ಲ ನಾನು ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಏನಾದ್ರು ಇದ್ರೆ, ಚಿಕ್ಕ ವಯಸ್ಸಲ್ಲಿ ನಾನೇನೋ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಇದ್ದಿದ್ರೆ ನಮ್ಮ ಅಪ್ಪ ಕೋಟ್ಯಾಧೀಶ್ವರ ಆಗ್ಬೇಕಿತ್ತು. ಅಲ್ವಾ ಅಪ್ಪ? ನೀನ್ ಕೋಟ್ಯಾಧೀಶ್ವರ ಆಗಿದ್ದಿದ್ರೆ ನಾನು ಚಿಕ್ಕವನಿಂದ ಕೋಟ್ಯಾಧೀಶ್ವರ ಆಗ್ತಿದ್ದೆ. ಬೇಡ, ಕೋಟ್ಯಾಧೀಶ್ವರ ಯಾರು ಆಗ್ಬಾರ್ದು ಅಲ್ವಾ? ಹಂತವಾಗಿ ಬೆಳ್ಕೋಗ್ಬೇಕು. ಕರೆಕ್ಟ್, ಅದು ಕರೆಕ್ಟ್. ಹುಟ್ಟಿದಷ್ಟು ಶ್ರೀಮಂತರಾದ್ರೆ ಕೊಬ್ಬುಗಳು ಅಂದ್ರೆ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಬಂದ್ಬಿಡುತ್ತೆ. ಅಂಡ್ ಕಷ್ಟ ನೋಡ್ಕೊಂಡು ಬಂದವರಿಗೆ ಚೆನ್ನಾಗಿರ್ತಾರೆ, ಚೆನ್ನಾಗಿ ಬಾಳ್ತಾರೆ. ನಾನು ಊಟ ಮಾಡ್ತಿದ್ದೆ, ಚಿಕನ್ ಫ್ರೈಡ್ ರೈಸ್ ಏನೋ ತರಿಸಿದ್ದೆ. ಊಟ ಮಾಡ್ತಿರೋ ಟೈಮಲ್ಲೇ ಡೆಲಿವರಿ ಬಂದ್ಬಿಟ್ಟು ಇದನ್ನ ಅರ್ಧಂಬರ್ಧ ಬಿಟ್ಟು ಹೋಗಿ, ಅದು ಇಂಪಾರ್ಟೆಂಟ್ ಅಂದ್ಬಿಟ್ಟು ಅದನ್ನ ಮುಗಿಸಿ ಇವಾಗ ಊಟ ಮಾಡ್ತಾ ಇದ್ದೀನಿ. ಇನ್ನೊಂದು ಸುಮಾರು 5 days ಆಗಿದೆ ವ್ಲಾಗ್ಸ್ ಬಿಟ್ಟು. ನನಗೂ ಬೇಗ ಬಿಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಫೆಬ್ರವರಿ ಮಂತ್ ಒಂಥರ ಗಿಫ್ಟ್ ಮಂತ್ ಇದ್ದಂಗೆ, ಯಾಕಂದ್ರೆ ಒಂಥರ ಗಿಫ್ಟ್ ಮಂತ್ ಇದ್ದಂಗೆ. ನೋಡೋಣ, ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಫೆಬ್ರವರಿ ಮಂತ್ ಅಲ್ಲಿ ವ್ಲಾಗ್ ನ ಚೆನ್ನಾಗಿ ಮಾಡಬೇಕು, ಯಾವ ತರ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅಂದ್ರೆ ಒಂದು ಒಳ್ಳೆ ಕಾಂಟೆಂಟ್ ಜೊತೆ ಮಾಡ್ಬೇಕು ಅಂತ ಇರೋದು. ದೆನ್ ಈ ಸಂಡೇ ನಾವು ಮೈಸೂರಿಗೆ ಹೋಗ್ತಾ ಇದೀವಿ, ಮತ್ತೆ ವಾಪಸ್ ಮೈಸೂರು ಹೋಗ್ತಾ ಇದೀವಿ. ಅದ್ರದ್ದು ಕತೆ ಎಲ್ಲ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಈಗ ಊಟ ಮಾಡಿ ನೆಕ್ಸ್ಟ್ ನಮ್ ಚೋಟ ಮರಿ ಬರ್ತಾಳೆ, ಅವ್ಳು ಬರ್ಲಿ, ಒಂಚೂರು ಕಾಟ ಕೊಟ್ಬಿಟ್ಟು ಆಮೇಲೆ ವ್ಲಾಗ್ ಎಂಡ್ ಮಾಡೋಣ. ಜಾಸ್ತಿ ಆಯ್ತು, ಅಮೌಂಟ್ ಜಾಸ್ತಿ ಆಯ್ತು ಅಂತ ನಮ್ಮ ಅಪ್ಪ ಹೇಳ್ತಾರೆ. ಏನೋ ಗೊತ್ತಿಲ್ಲ, ನನಗೆ ಇಷ್ಟ ಆಯ್ತು, ತಗೋಬೇಕನ್ಸ್ತು, ಕೊಡ್ಬೇಕನ್ಸ್ತು, ಕೊಟ್ಟೆ ಗೈಸ್ ಅಷ್ಟೇ. ಇದ್ರಲ್ಲಿ ನಂದೇನ್ ತಪ್ಪಿದೆ? ನಮ್ಮವ್ ಬಯಕತ್ತೋಳ್ ಮಾರಾಯ, ಬಯಕತ್ತೋಳ್ ಮೂದೇವಿ 2000 ಕೊಟ್ಟಿದ್ಯಾ? ಬಯಕತ್ತ ನೋಡಿ, ಈ ತರ ಎಲ್ಲ ಬೈಬಾರ್ದು ನೀವು. ಬಾಳ್ ಹರ್ಟ್ ಆಯ್ತು ನನಗೆ, ಬಾಳ್ ಹರ್ಟ್ ಆಯ್ತು. ಹಿಂಗೆಲ್ಲ ಮಾಡ್ಬಾರ್ದು.
ಗೈಸ್ ನಮ್ಮ ಚೋಟ ಮರಿ ಬಂದಿದ್ದಾಳೆ. ನಾವು ನಾಳೆ ಒಂದು ಇವೆಂಟ್ ಅಂದ್ರೆ ಪ್ರೀಮಿಯರ್ ಶೋಗೆ ಯಾವುದೋ ಒಂದು ಫಿಲಂ ರಿಲೇಟೆಡ್ ಹೋಗ್ಬೇಕಿತ್ತು. ಬಟ್ ನಾಳೆ ಬದಲು ನಾಡಿದ್ದಾಗ್ಬಿಟ್ಟಿದೆ. ಇವಾಗ ಆ ವಿಷಯನ ಕೇಳ್ಬಿಟ್ಟು ಡಲ್ ಆಗ್ಬಿಟ್ಟವಳೆ, ಫುಲ್ಲು ಬೇಜಾರಾಗ್ಬಿಟ್ಟವಳೆ. ಖುಷಿ ಆಗಿದ್ಲು, ನಾಳೆ ರಜಾ, ನಮ್ ಸ್ಕೂಲ್ ರಜಾ, ಆರಾಮಾಗಿರ್ಬೋದಿತ್ತು, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದಿತ್ತು, ಏನೇನೋ ಅನ್ಕೊಂಡ್ಬಿಟ್ಟಿದ್ಲು. ಬಟ್ ಪೋಸ್ಟ್ಪೋನ್ ಆಗಿದ್ದ ತಕ್ಷಣ ನೋಡಿ ಹೆಂಗ್ ನಗ್ತಾವಳೆ. ನಡಿ ಆಚೆ ಗೊತ್ತು ಹೆಂಗ್ ನಗ್ತಾವಳೆ ನೋಡಿ ಅಂತ. ಅಷ್ಟೇ ಬಿಡು, ನೀನ್ ಕರ್ಕೊಂಡೋಗಲ್ಲ, ಏನಕ್ಕೆ ರಜಾ ಆಗ್ತೀಯ? ನಮ್ಮ ಅಮ್ಮ ಹೇಳ್ತು ಬೇಡ ಕರ್ಕೊಂಡು ಹೋಗ್ಬೇಡ ಅಂತ. ನಿಜ, ನಮ್ಮ ಅಮ್ಮ ಹೇಳ್ತು, ಸುಮ್ನೆ ತುಂಟಾಟ ಮಾಡ್ತಿರ್ತಾಳೆ ಬೇಡ ಅಂತ. ನಿಜ. ಸೊ ನಾನು ನಮ್ ಚೋಟ ಮರಿ ಇಬ್ರು ಹೋಗ್ಬೇಕಂತ ಇದೀವಿ. ಅದನ್ನ ನಾಳೆ ಅಲ್ಲ ನಾಡಿದ್ದಿರೋದು. ಪಾಪ ಇವಳು ಫ್ರೆಂಡ್ಸ್ ಇರೋ ಬರೋರ್ಗೆಲ್ಲ ಹೇಳ್ಕೊ ಬಂದಿದಂತೆ. ನಿಮ್ ಮ್ಯಾಮ್ಗೆ ಹೇಳ್ದಾ? ಒಳ್ಳೆ ಕೆಲಸ ಮಾಡಿದೆ, ನೀನ್ ಕರ್ಕೊಂಡೋಗ, ನಮ್ಮ ಅಮ್ಮ ಹೇಳ್ಬಿಟ್ಟವ್ರೆ. ಗೈಸ್ ಟೈಮ್ ಬಂದು 6:30. ನನಗೆ ಯಾಕೋ ನಮ್ಮ ಚೋಟ ಮರಿಗೆ ಒಂಚೂರು ಕಾಟ ಕೊಡಬೇಕು, ಮತ್ತೆ ಸಡನ್ ಆಗಿ ಎದುರಿಸ್ಬೇಕು ಅಂತ ಅನಿಸ್ತೈತೆ. ನೋಡೋಣ, ಡೋರ್ ಬೇರೆ ಹಾಕೊಂಡವ್ರೆ, ಸೀದಾ ಒಂದೇ ಸಲ ನುಗ್ಬಿಡ್ತೀನಿ. ಎಷ್ಟು ಧೈರ್ಯ ಇರ್ಬೇಕು ನಿನಗೆ, ಎಷ್ಟು ಧೈರ್ಯ ಇರ್ಬೇಕು ನಿನಗೆ. ಎಂತ ಕೆಲಸ ಮಾಡೋದು ಗೊತ್ತಾ ಅವಳು, ಎಷ್ಟು ಧೈರ್ಯ, ಎಷ್ಟು ಅವಳಿಗೆ ಎಷ್ಟು ಧೈರ್ಯ ಇರಬೇಕು. ನಿನ್ಗೆ ಅವಲೇ ಹೇಳಿದ್ನಲ್ಲ ಬಂದಿದ್ದ ತಕ್ಷಣ, ಅವಳಿಗೆ ಎಷ್ಟು ಧೈರ್ಯ ಇರ್ಬೇಕು ಈ ಕೆಲಸ ಮಾಡೋದಕ್ಕೆ. ಯಾರೋ ಹಂಗೇಳಿತಾನೆ, ಎಷ್ಟು ಧೈರ್ಯ, ಎಷ್ಟು ಎಂತ ಕೆಲಸ ಮಾಡೋದು ನೀನು, ಈ ತರ ಕೆಲಸ ಮಾಡ್ತೀನಿ ನೀನು, ಹಿಂಗ್ ಮಾಡ್ತೀನಿ ಅಂತ ಅನ್ಕೊಂಡ್ರಿಲ್ಲ ನೀನ್ ಕೆಲಸ. ಅವಳು ಇವಾಗ ನಂಗೆ ಗೊತ್ತಿಲ್ಲ, ಅವಳು ಬೇಗ ನಕ್ಕುಡ್ರು ಬಿಡ್ತೇನೆ. ಸರಿ, ಅವಳು ಏನು ಅದಳು, ಅವಳು ಬೇಗ, ಅವಳು ಬೇಗ. ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ನೀರು ಬರ್ಬೇಕು. ಹಾ ಅವಳಲ್ಲ, ಎತ್ಕೊಳ್ಳ ಆ ಕಡೆ ಹೆಸರು. ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ. ಸುಮ್ನೆ ನಾನು ಪ್ರೀಮಿಯರ್ ಶೋ ಹೋಗೋಣ ಅಂತ ಹೇಳ್ತಿದ್ದೆ, ಬಟ್ ನಿಜವಾಗ್ಲೂ ಕ್ಯಾನ್ಸಲ್ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ನಮ್ ಚೋಟ ಮರಿ ಕಾಟ ಕೊಡ್ತಿದ್ರೆ ನನ್ಗಿದ್ರ ಒಂಥರ ಸಂತೋಷ ಅಂತ ಹೇಳ್ತಾನಲ್ಲ, ಆ ತರ ಖುಷಿ ಒಟ್ನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಲುಕ್ಕ ಕಾಣ್ತೈತೆ ನಾನು ಕೊಟ್ಟಿರೋ ಒಂದು ಗಿಫ್ಟ್. ಮಗ ಕೊಟ್ಟಿರೋ ಗಿಫ್ಟ್ ಎಲ್ಲ ಯಾವಾಗ್ಲೂ ಲುಕ್ ಆಗಿ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನಂತೀರಾ? ಹೌದಾ? ಅದು ಮಗ ಅಲ್ವಾ ಕೊಟ್ಟಿರೋದು. ಮಗಂದು ಒಳಗಡೆ ಪ್ರೀತಿ ಜಾಸ್ತಿ ಇರುತ್ತೆ ಅಪ್ಪ ಅಮ್ಮ ಮೇಲೆ. ಅವು ಕೊಟ್ಟಿದ ತಕ್ಷಣ ಆ ಒಂದು ಗಿಫ್ಟು ಎಷ್ಟು ಎದ್ದು ಕಾಣುತ್ತೆ ಅಂದ್ರೆ, ಕಲೆ ಅಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು, ನನ್ನ ಮಗಳಿದ್ದೀರಿ ಇನ್ನ ಚೆನ್ನಾಗಿ ಕಾಣೋದು. ಏನು ಆಯ್ತಾಯ್ತು ಸುಮ್ನೆ ತಮಾಷೆ. ಅಯ್ಯೋ ಕಣ್ಣಲ್ಲೇ ನೀರು ಬಂದ್ಬಿಡ್ತಲ್ಲಮ್ಮ, ಅಯ್ಯಯ್ಯೋ. ಸಾರಿ ಮಾಮ. ನಿಮ್ಗಿನ್ನೂ ಗೊತ್ತಿಲ್ಲ ಗೈಸ್, ಆ ಒಂದು ಸೈಲೆಂಟ್ ಆಗಿರ್ಬೇಕಾದ್ರೆ ನಾನು ಯಾವಾಗ ಇಲ್ಲಿಂದ ಪಾಸ್ ಆಯ್ತೀನೋ ಟುಕ್ ಅಂತ ಬಿಡ್ತಾರೆ, ಹೊಡೆದಾಕ್ತೀನಿ ನಾಳೆ ಅಂತ. ಏನ್ ಮಾಡ್ದೇಳಮ್ಮ? ಅದ ಏನ್ ಮಾಡ್ದೇಳು? ನೆನ್ನೆ ಚಿಪ್ಸ್ ಕೊಟ್ಟಿದ್ದೀನಿ, ತಿಂದ್ಬಿಟ್ಟು ಕವರ್ ಎಲ್ಲ ಹಾಸಿಗೆ ಮೇಲೆ ಇಕ್ಕೋ. ಆಮೇಲೆ ಹಂಗಾರ ನಮ್ಮ ಅಮ್ಮ ಸುಳ್ಳು ಹೇಳ್ತಾರ? ಇಲ್ಲ ಆಯ್ತಾಯ್ತು, ಹಂಗಾರ ನಮ್ಮ ಅಮ್ಮ ಸುಳ್ಳು ಹೇಳ್ತಾರ? ಅಮ್ಮ ನಿಜ ಹೇಳ್ತಿದ್ದೆ ಹೇಳಮ್ಮ. ಆಮೇಲೆ ಹೇಳಮ್ಮ. ಇವಾಗ ಏನ್ ಮಾಡ್ದ್ಲು? ಸೋಸ್ತಾಳ? ಯಾಕೋ ಹಂಗಾರ ನಮ್ಮ ಅಮ್ಮ ಸುಳ್ಳು ಹೇಳ್ತಾರ? ಸಾಕು ನಂಗೆ ಯಾಕೋ ತಿನ್ನಕೈತೆ. ಪಪ್ಪಾಯ ಕೊಟ್ಟಿದ್ರು ತಿನ್ನಕ್ಕೆ, ಯಾಕೋ ಒಂದ್ ಸ್ವಲ್ಪ ಮನ್ಸಿಲ್ಲ ತಿನ್ನೋದಕ್ಕೆ. ಸಮಥಿಂಗ್ ಡಿಫ್ರೆಂಟ್ ಇಸ್ ದೇರ್. ಅದಕ್ಕೆ ಅಮ್ಮ ಕಾಫಿ ಕೊಡ್ತವ್ರೆ, ಕಾಫಿ ಕೊಡ್ಬೇಡ. ಸೊ ಇನ್ನೊಂದು ಕ್ಲಿಯರ್ ಕಟ್ ಏನಂದ್ರೆ, ಏನದು ಅಪ್ಪ ಅಮ್ಮದು 25th ಆನಿವರ್ಸರಿ ಸದ್ಯಕ್ಕೆ ಇವತ್ತಲ್ಲ, ಹೋಗ್ತಾ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಜಾಸ್ತಿ ದಿನ ಅಂತ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಅದಕ್ಕೋಸ್ಕರ ಇವತ್ತಿಂದಾನೆ ನಾನು ಎಲ್ಲಾನು ಒಟ್ಟಿಗೆ ಅವತ್ತೇ ಕೊಡ್ಬೋದಿತ್ತು. ಬಟ್ ನನಗೆ ಗೊತ್ತಿರಲ್ಲ ನಾನು ಯಾವ ಟೈಮಲ್ಲಿ ಏನೇನು ಎಷ್ಟೆಷ್ಟು ಮಾಡಿರ್ತೀನೋ ಅಂತ. ಅದಕ್ಕೆ ಒಂದೊಂದಾಗೆ ಬಂದಿದ್ದೆಲ್ಲ ಕೊಟ್ಬಿಡೋದು.
ಹಂಗೆ ಆನ್ ಸ್ಪಾಟ್ ಅಲ್ಲೇ ಟ್ರ ಅಲ್ಲೇ ಬಹುಮಾನ. ಸೊ ನಾಳೆ ಇನ್ನೊಂದು ಬೇರೆ ವ್ಲಾಗ್ ಇದೆ ನಾಳೆದು. ಸೊ ಈಗ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಇದೇ ತರ ನೀವು ನಿಮ್ಮ ಕ್ಲೋಸೆಸ್ಟ್ ಇರೋರಿಗೆ ಸಹ ಏನು ಲೈಕ್ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇರಿ ಅಂತ ಹೇಳ್ತಿರ್ತೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ. ಏನಕ್ಕಂದ್ರೆ ಕ್ಲೋಸೆಸ್ಟ್ ಇರೋರಿಗೆ ಯಾವಾಗ ಒಂದು ಗಿಫ್ಟ್ ಅಥವಾ ಸರ್ಪ್ರೈಸ್ ಕೊಡ್ತಿರ್ತಾರೋ ಒಂದು ಖುಷಿ ಆ್ಯಂಡ್ ನಮಗೂ ಒಂದು ಖುಷಿ ಇರುತ್ತೆ, ಅವ್ರಿಗೊಂದು ಖುಷಿ ಇರುತ್ತೆ. ಯಾರೇ ಆದರೂ ಅಷ್ಟೇ ಕ್ಲೋಸೆಸ್ಟ್ ಇರೋರಿಗೆ ಕೊಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪ್ಲೇಸ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.